ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಕೊನೆಯ ಟಾಸ್ಕ್ನಲ್ಲಿ ಗೆದ್ದು ರಜತ್ ಅವರ ಟೀಮಿಂದ ಐಶ್ವರ್ಯ ಅವ್ರನ್ನ ಸೇವ್ ಮಾಡ್ತಾರೆ. ಇನ್ನು ಮೋಕ್ಷಿತ್ ಅವರಲ್ಲಿ ಸ್ವಲ್ಪ ಅಪ್ಸೆಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನನ್ನು ಸೇವ್ ಮಾಡಿ ಅಂತ ಕೇಳ್ಕೊಂಡಿರ್ತಾರೆ. ಆದರೆ ಐಶ್ವರ್ಯ ಅವರು 2 ಸಲ ಬಾಟಮ್ ಹೋಗಿ ಬಂದಿರೋ ಕಾರಣಕ್ಕೆ ಇಲ್ಲಿ ಐಶ್ವರ್ಯನೇ ಸೇವ್ ಮಾಡಿದಾಗ ಮೋಕ್ಷಿತ್ ಅವರು ಸ್ವಲ್ಪ ಅಪ್ಸೆಟ್ ಆಗ್ತಾರೆ. ಇನ್ನು ಮಂಜು, ಗೌತಮಿ ಮತ್ತು ಮೋಕ್ಷಿತ 3 ಜನ ಕೂಡ ಮೊದಲಿನ ರೀತಿಯೇ ಫ್ರೆಂಡ್ಸ್ ಆಗಿದ್ದು ತುಂಬಾ ಖುಷಿ ಪಡುವಂಥ ವಿಷಯ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಚೈತ್ರ, ಐಶ್ವರ್ಯ, ಧನ್ರಾಜ್, ಭವ್ಯ, ಮಂಜು ಹಾಗೂ ಗೌತಮಿ ಅವರು ಸೆಲೆಕ್ಟ್ ಆಗಿರ್ತಾರೆ. ಇದರಲ್ಲಿ ಒಬ್ಬರನ್ನ ತೆಗೆಯುವಂಥ ಅವಕಾಶ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳಿಗೆ ಇರುತ್ತೆ. ಇನ್ನು ಈ ಅವಕಾಶದಲ್ಲಿ ಮಂಜು ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಚೈತ್ರ, ಭವ್ಯ, ಐಶ್ವರ್ಯ, ಗೌತಮಿ ಹಾಗೂ ಧನ್ರಾಜ್ ಅವರು ಆಯ್ಕೆಯಾಗಿರ್ತಾರೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಬಿಗ್ ಬಾಸ್ ಕೊಟ್ಟಂಥ ಹಲಗೆ ಟಾಸ್ಕಲ್ಲಿ ಚೈತ್ರ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಅವರು ಕೂಡ ಕೊನೆವರೆಗೂ ಬಂದು ಔಟ್ ಆದರು ಅಂತಲೇ ಹೇಳ್ಬೋದು. ಆದರೆ ಕೊನೆಗೆ ಇಲ್ಲಿ ಭವ್ಯ ಮತ್ತು ಐಶ್ವರ್ಯ ಅವರು ಉಳ್ಕೊಂಡಿದ್ದಾರೆ. ಇನ್ನು ಕ್ಯಾಪ್ಟನ್ ಆಗೋಕ್ಕೆ ಮತ್ತೊಂದು ಟಾಸ್ಕ್ನ ಈಗ ಬಿಗ್ ಬಾಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಕೂಡ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಇನ್ನು ಭವ್ಯ ಅವರು ಯಾವ ರೀತಿ ಟಾಸ್ಕ್ಗಳನ್ನ ಆಡ್ತಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಬ್ಯಾಲೆನ್ಸಿಂಗ್ ಟಾಸ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ಸಮಯ ಬಾಲ್ನ ಯಾರು ಬ್ಯಾಲೆನ್ಸಿಂಗ್ ಮಾಡ್ತಾರೋ ಅವರು ವಿನ್ ಆಗ್ತಾರೆ ಅಂತ ಬಿಗ್ ಬಾಸ್ ಸೂಚಿಸಿದ್ದಾರೆ. ಆದರೆ ಟಾಸ್ಕನ್ನು ತುಂಬಾ ಚೆನ್ನಾಗಿ ಆಡುವಂಥ ಭವ್ಯ ಅವರು ಸ್ವಲ್ಪ ಎಡವಿ ಆಟದಲ್ಲಿ ಸೋತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಐಶ್ವರ್ಯ ಅವರು ತುಂಬಾ ಸಮಯ ಬ್ಯಾಲೆನ್ಸಿಂಗ್ ಮಾಡೋದ್ರ ಮೂಲಕ ಟಾಸ್ಕ್ನ ಗೆದ್ದಿದ್ದಾರೆ. ಇನ್ನು 13ನೇ ವಾರದ ಕ್ಯಾಪ್ಟನ್ ಆಗಿ ಐಶ್ವರ್ಯ ಅವರು ಆಯ್ಕೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಟಾಸ್ಕ್ ಏನಾಗಿತ್ತು, ಯಾವ ರೀತಿ ಗೆದ್ರು ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ಅನ್ನೋದರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಕಾರ 13ನೇ ವಾರದ ಕ್ಯಾಪ್ಟನ್ ಆಗಿ ಭವ್ಯ ಮತ್ತು ಐಶ್ವರ್ಯ ಇಬ್ಬರಲ್ಲಿ ಯಾರಾಗಬೇಕಿತ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.